ನಮಸ್ತೆ ವಿದ್ಯಾರ್ಥಿ ಮಿತ್ರರೇ, ನಾನು ಫ್ರಂಟ್ಲೈನ್ ಐಎಸ್ ಅಕಾಡೆಮಿಯಿಂದ ಮಾತಾಡ್ತಿರೋದು. ನಾನು ಪುಣ್ಯಶ್ರೀ. ಇವತ್ತಿನ ದಿನ PSI ಎಕ್ಸಾಮಿಗೆ ಲಾಸ್ಟ್ ಇನ್ನು 1 ತಿಂಗಳಿದೆ. ಸೊ ಅದಕ್ಕೆ ನಾವು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ಸೊ ನಮ್ಮ ಜೊತೆ ಹರಿನಾಥ್ ಸರ್ ಹೋಗ್ತಿದ್ದಾರೆ. ಸೊ ಅವರು ನಿಮಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಎಕ್ಸಾಮ್ಸಿಗೆ ಲಾಸ್ಟ್ ಮೂಮೆಂಟಲ್ಲಿ 1 ತಿಂಗಳು ಏನಿದೆ, ಈ 1 ತಿಂಗಳಲ್ಲಿ ನಾವು ಯಾವ ಥರ ತಯಾರಿನ ನಡೆಸಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಸರ್, ನಮ್ಮ ಅಕಾಡೆಮಿಗೆ ನಿಮಗೆ ಸ್ವಾಗತ. ಸರ್, ಮೊದಲನೇದಾಗಿ PSI ಎಕ್ಸಾಮ್ ಇವಾಗ 2 ಇಯರ್ಸ್ ಆದಮೇಲೆ ಎಕ್ಸಾಮ್ ಆಗ್ತಿದೆ. ಜನವರಿ 23ನೇ ತಾರೀಕು ಎಕ್ಸಾಮ್ ಇದೆ. ಸೊ ಹಾಗಾಗಿ ನಿಮಗೆ 1 ತಿಂಗಳ ಕಾಲಾವಕಾಶ ಇದೆ. ಸೊ ಎಕ್ಸಾಮಿಗೆ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾವು ಪೇಪರ್ 1, ಈಗ ಪೇಪರ್ 1 ಪೇಪರ್ 2 ಅಂತ ಇದೆ PSI ಎಕ್ಸಾಮ್ಸ್ಗೆ. ಸೊ ಪೇಪರ್ 1ಗೆ ಸರ್ ನೀವು ಯಾವ ಥರ ಪ್ರಿಪೇರ್ ಆಗಿರ್ತೀವಿ ಲಾಸ್ಟ್ 1 ತಿಂಗಳಲ್ಲಿ? ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನನ್ನ ಹೆಸರು ಹರಿನಾಥ್ ಬಾಬು. ಪ್ರಸ್ತುತ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ PSI ಪ್ರಶ್ನೆ ಪತ್ರಿಕೆಗಳಂದರೆ ನಮ್ಮ ಮುಖ್ಯವಾಗಿ 2 ಪ್ರಶ್ನೆ ಪತ್ರಿಕೆಗಳು ಬರುತ್ತೆ. ಪ್ರಶ್ನೆ ಪತ್ರಿಕೆ 1, ಮೇಡಮ್ ಅವರು ಕೇಳಿದಂಗೆ ಪ್ರಶ್ನೆ ಪತ್ರಿಕೆ 1ನಲ್ಲಿ ನಮಗೆ ಸುಮಾರು ಮುಖ್ಯ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮಿನಲ್ಲಿ ನಮಗೆ 50 ಅಂಕಗಳಿಗಿರುತ್ತದೆ. ಸುಮಾರು ಒಟ್ಟು 1.5 ಗಂಟೆ 1 ಗಂಟೆ 30 ನಿಮಿಷಗಳ ಕಾಲ ನಮಗೆ ಮೊದಲನೇ ಪ್ರಶ್ನೆ ಪತ್ರಿಕೆಗೆ ಸಮಯಾವಕಾಶ ಇರುತ್ತದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಪ್ರಬಂಧ ಇರುತ್ತದೆ, ಎಸ್ಸೆ ರೈಟಿಂಗ್, ಮತ್ತು ಪ್ರಿಸೈಸ್ ಇರುತ್ತದೆ. ನಂತರ ಟ್ರಾನ್ಸ್ಲೇಷನ್ ಇರುತ್ತದೆ, ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ. ಪ್ರಬಂಧದಲ್ಲಿ ಎಸ್ಸೆ ರೈಟಿಂಗ್ ಅಂದ ತಕ್ಷಣ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ ಅಂದರೆ ಅದು ಮುಖ್ಯವಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು ಕೇಳ್ತಾ ಇರ್ತಾರೆ. ಕರೆಂಟ್ ಅಫೇರ್ಸ್ ಅಂದರೆ ಇವಾಗ ನೀವು ಎಕ್ಸಾಂಪಲ್, ಇವಾಗ ಪ್ರಸ್ತುತ G20 ಸಮ್ಮಿಟ್ ನಡೀತಾ ಇದೆ, ಅದ್ರ ಬಗ್ಗೆ ಕ್ವಶನ್ಸ್ ರೈಸ್ ಆಗುತ್ತೆ. ಮತ್ತು ಇಸ್ರೇಲ್ ಯುದ್ಧಗಳು ನಡೀತಾ ಇದೆ, ಅದ್ರ ಬಗ್ಗೆ ನಿಮಗೆ ಕ್ವಶನ್ ರೈಸ್ ಆಗುತ್ತೆ. ಮತ್ತು ಮಹಿಳಾ ಮೀಸಲಾತಿ ಬಗ್ಗೆ ಇವಾಗ ಪ್ರಸ್ತುತ ಲೋಕಸಭೆಯಲ್ಲಿ ಅಥವಾ ಇವಾಗ ಈ ಟ್ರೆಂಡ್ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಮತ್ತು ಎರಡನೇದಾಗಿ ಪ್ರಿಸೈಸನ್ನು ನಿಮಗೆ ಗೊತ್ತಿರ್ತಕ್ಕಂಥದ್ದು ಒಂದು 3 ಪ್ಯಾರ 4 ಪ್ಯಾರ, ಸುಮಾರು 3 ಪ್ಯಾರ ಕೇಳಿರ್ತಾರೆ. ಆ 3 ಪ್ಯಾರಾನ ನೀವು 1 ಪ್ಯಾರಾಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಒಂದು ದೊಡ್ಡ ವಾಕ್ಯವನ್ನು 1 ಪದ ಅಥವಾ 2 ಪದಗಳಲ್ಲಿ ಮಾಡಬೇಕಾಗತ್ತೆ. ಮತ್ತು ಎಸ್ಸೆಗೆ ಸಂಬಂಧಪಟ್ಟಂತೆ 20 ಅಂಕಗಳಿಗಿರುತ್ತದೆ. ಮತ್ತು ಈ ಪ್ರಿಸೈಸ್ ಸಂಬಂಧಪಟ್ಟಂಗೆ 10 ಅಂಕಗಳಿಗಿರುತ್ತೆ. ಒಟ್ಟು 30 ಅಂಕಗಳಾಯಿತು. ಮತ್ತು ಟ್ರಾನ್ಸ್ಲೇಷನಲ್ಲಿ ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡದಲ್ಲಿ ನಿಮಗೆ 20 ಅಂಕಗಳಿರ್ತದೆ. ಒಟ್ಟು 50 ಅಂಕಗಳು ಮೊದಲನೇ ಪ್ರಶ್ನೆ ಪತ್ರಿಕೆ ಆಗುತ್ತೆ. ಈಗ ಪ್ರಬಂಧದಲ್ಲಿ ನೀವು ಮುಖ್ಯವಾಗಿ ನನ್ನ ಸಜೆಷನ್ನು ಈ 1 ತಿಂಗಳಲ್ಲಿ ನೀವು ಹೇಗೆ ತಯಾರಿ ನಡೆಸಬೇಕು ಪ್ರಬಂಧ ಅಂದರೆ, ನೀವು ದಿನಕ್ಕೆ 1 ಪ್ರಬಂಧ ಬರೆದುಕೊಂಡು ಹೋಗ್ಬೇಕಾಗತ್ತೆ. ಅಂದರೆ ಎಕ್ಸಾಂಪಲ್ಲು, ಸರ್ ನನಗೆ ಟೈಮ್ ಸಿಗಲ್ಲ ಸರ್, ನನಗೆ ಬೆಳಗ್ಗೆಯಿಂದ ಸಾಯಂಕಾಲ ಓದ್ತಾ ಇರ್ತೀನಿ, ಏನು ಮಾಡೋದು? ಸಾಯಂಕಾಲನೇ ಓದಿ. ನಿದ್ದೆ ಯಾವಾಗ ಬರುತ್ತೆ? ಸಾಯಂಕಾಲ ಈವ್ನಿಂಗ್ ಒಂದು 9 ಗಂಟೆಗೆ ಶುರು ಮಾಡ್ಕೊಳ್ಳಿ. 9 ರಿಂದ 12 ಗಂಟೆ ಈ 3 ಗಂಟೆಗಳ ಕಾಲಾವಕಾಶದಲ್ಲಿ ಈ ಪ್ರಬಂಧವನ್ನು ನೀವು ಈ ಪ್ರಸ್ತುತ ಇವಾಗ ಕರೆಂಟ್ ಅಫೇರ್ಸ್ ಏನು ಸಂಬಂಧಪಟ್ಟಿದೆ ಅದ್ರ ಬಗ್ಗೆ ಆ ಸಾರಾಂಶಗಳ ಬಗ್ಗೆನೇ ನೀವು ಬೇಕಾದರೆ ಯಾವುದೇ ಮ್ಯಾಗ್ಝಿನ್ಸ್ ರೆಫರ್ ಮಾಡ್ಕೋಬೋದು ಅಥವಾ ನ್ಯೂಸ್ ಪೇಪರ್ಗಳಿಗೆ ಸಂಬಂಧಪಟ್ಟಿದ್ದಾಗ್ಬೋದು. ನೀವು ಓದೋದ್ರಲ್ಲೇ ಇದು ಪ್ರಬಂಧ ಇದು ಬರ್ಬೋದು ಅಂತ ನಿಮ್ಮ ಮೈಂಡ್ಸ್ಗೆ ಅನಿಸಿದ್ರೆ ಅದನ್ನು ನೀವೇನು ಮಾಡಬೇಕಂದ್ರೆ ಆ ಸಬ್ಜೆಕ್ಟನ್ನು ಆ ಹೆಡ್ಡಿಂಗ್ ಹಾಕ್ಕೊಂಡು ಆ ಸಬ್ಜೆಕ್ಟ್ ಬಗ್ಗೆನೇ ಏನು ನಿಮಗೇನಿದೆ, ಪೀಠಿಕೆ ಏನಿದೆ, ನಿಮಗೇನು ಎಕ್ಸ್ಪ್ಲನೇಷನ್ ಇದೆ ಮತ್ತು ಉಪಸಂಹಾರ ಹೆಂಗೆ ಬರುತ್ತೆ ಒಟ್ಟು ನೀವು ಅದನ್ನು ಪ್ರಬಂಧಗಳನ್ನು ದಿನಕ್ಕೆ 1 ಪ್ರಬಂಧ, ಅಥವಾ ಆಗಲ್ಲ ಸರ್ ಕಷ್ಟ ಇದೆ ಅಂದರೆ ಅಥವಾ 2 ದಿನಕ್ಕೆ 1 ಪ್ರಬಂಧವನ್ನು ರೆಡಿ ಮಾಡ್ಕೊಳೋದ್ರೂ ಈ 1 ತಿಂಗಳಲ್ಲಿ ನಿಮಗೂ 15 ಪ್ರಬಂಧಗಳು ನಿಮ್ಮ ಕೈಯಲ್ಲಿರುತ್ತೆ. ಈ 15 ಪ್ರಬಂಧಗಳಲ್ಲಿ ಸುಮಾರು ನಿಮಗೆ ಮಿನಿಮಮ್ ನಾವು ಈ ಎಕ್ಸಾಮ್ಸ್ನಲ್ಲಿ, ಈ ನಮ್ಮ ಮುಂದಿನ ಎಕ್ಸಾಮ್ನಲ್ಲಿ ಮಿನಿಮಮ್ 2 ಪ್ರಬಂಧಗಳು ನಿಮಗೆ ಬಂದೇ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಇದರಿಂದ ನಿಮಗೆ ಡೆಫಿನೆಟ್ಲಿ ನೀವು ಆ ಪ್ರಬಂಧಗಳಲ್ಲಿ ನೀವು ಏನು ನಿಮಗೆ 20 ಅಂಕಗಳು ಕೇಳ್ತಾರಲ್ಲ, 20 ಅಂಕಗಳಿಗೆ ಸುಮಾರು 20 ಅಂಕಗಳು ತೆಗೆದುಕೊಳ್ಳೋ ಚಾನ್ಸಸ್ ಕೂಡ ಹಿಂಗೆ ತಯಾರು ಮಾಡ್ಕೊಂಡು ಹೋದರೆ ನೀವು, ಏಕೆಂದರೆ ನೀವೇ ಸ್ವಂತವಾಗಿ ಬರೆದಿರ್ತೀರ, ಪದ ಬಳಕೆ ನಿಮ್ಮದೇ ಇರುತ್ತದೆ. ಎಲ್ಲಿ ನೀವು ಪದ ಬಳಕೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ, ಪದಗಳನ್ನು ವಾಕ್ಯಗಳ ರಚನೆ ಹೇಗಿರುತ್ತದೆ, ಅದನ್ನು ಯಾವ ರೀತಿ ನೀವು ಮಾಡ್ಕೊಂಡು ಹೋಗಿರಾ, ಅದ್ರ ಬೇಸಿಸ್ ಮೇಲೆ ನಿಮಗೆ ಅಂಕಗಳು ನೀಡ್ತಾ ಹೋಗ್ತಾ ಇರ್ತಾರೆ. ನಿಮಗೆ ಅತ್ಯುತ್ತಮವಾದ ಅಂಕಗಳು ಈ ಪ್ರಬಂಧದಲ್ಲಿ ಈ ರೀತಿ ಮಾಡ್ಕೊಂಡು ಹೋದರೆ ಸಿಗತ್ತೆ. ಮತ್ತು ಎರಡನೇದಾಗಿ ಪ್ರಿಸೈಸನ್ನು ಏನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಪ್ರಿಸೈಸನ್ನು ತೆಗೆದುಕೊಂಡು ನೋಡಿ, ಅದರಲ್ಲಿ ಹೇಗೆ ಮಾಡಿರ್ತಾರೆ ಅನ್ನೋದನ್ನು ಅದೊಂದು ಎಕ್ಸಾಂಪಲ್. ಮತ್ತು ನಾನು ನಿಮಗೊಂದು ಎಕ್ಸಾಂಪಲ್ ಹೇಳೋದೇನೆಂದರೆ, ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಕೇಳಿರ್ತಾರೆ ಅಂದರೆ, ಒಂದು ವ್ಯವಸಾಯ ಮಾಡ್ತಾ ಇರ್ತಾರೆ, ಅದರಲ್ಲಿ ಈ ಸಗಣಿ, ಗಂಜಲ, ಕಸ, ಕಡ್ಡಿ ಇವೆಲ್ಲ ಉಪಯೋಗಿಸಿ ಗೊಬ್ಬರವನ್ನು ತಯಾರಿ ಮಾಡಿ ಇದನ್ನು ವ್ಯವಸಾಯ ಮಾಡ್ತಾರೆ ಅಂತ ಒಂದು ವಾಕ್ಯ ಕೇಳಿರ್ತಾರೆ ಅಂದ್ಕೊಳ್ಳಿ. ಅದರಲ್ಲಿ ನೀವೇನಂತ ಬರ್ಬೋದು, ಸಾವಯವ ಕೃಷಿ ಅಂತ ಬರ್ಕೋಬೋದು. ಈ ಓವರಾಲ್ ವಾಕ್ಯಕ್ಕೆ ಒಂದೇ ಪದ, ಸಾವಯವ ಕೃಷಿ ಅಥವಾ ಸಾವಯವ ವ್ಯವಸಾಯ, ಇದು ಈ ಥರ ಆರ್ಗ್ಯಾನಿಕ್ ಅಂದರೆ ಅಗ್ರಿಕಲ್ಚರ್ ಅಂತ ಬರ್ತಾ ಇರುತ್ತೆ. ಸೊ ಈ ರೀತಿ ನೀವು
ನಾವು ಮಾಡ್ಕೊಂಡು ಈ ರೀತಿ ಈ ಪ್ರಿಸೈಸನ್ನು ಈ ರೀತಿ ಕಂಪ್ರೆಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಮತ್ತು ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಾಗ ಹೇಗೆ ಮಾಡ್ಕೋಬೇಕು, ಇವಾಗ ದಿನಕ್ಕೆ ನೀವು 10 ಪದಗಳನ್ನು ತಗೊಳ್ಳಿ. ಇಂಗ್ಲೀಷ್ ಪದಗಳಾಗಲಿ, ಕನ್ನಡ ಪದಗಳೊಂದು 10, ಇಂಗ್ಲೀಷ್ ಪದಗಳೊಂದು 10. ನಿಮಗೆ ಯಾವುದರಲ್ಲಿ ವೀಕ್ ಇದೆ, ಕೆಲವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇರ್ತಾರೆ, ಕನ್ನಡದಲ್ಲಿ ಸ್ವಲ್ಪ ವೀಕ್ ಇದೆ ಸರ್ ಅಂತ. ಅವ್ರು ಏನು ಮಾಡಬೇಕು, ಕನ್ನಡ ಪದಗಳನ್ನು 15, 20, 30 ಪದಗಳನ್ನು ಬರ್ಕೊಳ್ಳಿ. ಇವಾಗ ನಾವು ಸರ್ ನನಗೆ ಕನ್ನಡ ತುಂಬ ಚೆನ್ನಾಗಿದೆ, ಇಂಗ್ಲೀಷಲ್ಲಿ ಇವಾಗ ಯಾವುದೋ ಹಿಂದೂ ಪೇಪರ್ ತೊಗೊತೀರಾ, ಅಥವಾ ಯಾವುದೋ ಒಂದು ಮ್ಯಾಗ್ಝಿನ್ ಓದ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಬುಕ್ ಓದ್ತಾ ಇದ್ದೀರಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಯಾವುದೋ ಒಂದು ಹೊಸ ಪದ ಕಾಣಿಸ್ತಿದೆ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು 10 ಪದಗಳನ್ನು ದಿನಕ್ಕೆ 10 ಪದಗಳು ತೊಗೊಂಡೋದ್ರೂ ನಿಮಗೆ 250ರಿಂದ 300 ಪದಗಳು ನೀವು ಪರ್ಫೆಕ್ಟ್ ಆಗಬೇಕು. ನೀವು ಪದಗಳು ಬರ್ಕೊಂಡು ಮೀನಿಂಗ್ ತೊಗೊಳ್ಳೋದು ಒಂದೇ ಅಲ್ಲ, ಅದನ್ನು ರಿವೈಸ್ ಮಾಡ್ಕೊತಾ ಇರಬೇಕು. ಏನು ಪದಗಳಿದೆ, ಅದಕ್ಕೆ ಅರ್ಥ ಏನು ಅಂತ. ನಾವು ಟ್ರಾನ್ಸ್ಲೇಷನಲ್ಲಿ ಆ 250-300 ಪದಗಳಲ್ಲೇ ಅದರಲ್ಲೇ ನಿಮಗೆ ಆಗ್ತಾ ಇರುತ್ತೆ. ಅದು ಅಷ್ಟು ನೀವು ಪರ್ಫೆಕ್ಟ್ ಆಗಿದ್ದೀರ ಅಂದರೆ ಇನ್ನು ವಾಕ್ಯ ರಚನೆ ನಿಮ್ಗೆ ಗೊತ್ತಿರೋದಿರುತ್ತದೆ. ವಾಕ್ಯ ರಚನೆ ನೀವು ಏನು ಓದ್ತಾ ಇದ್ದೀರಾ ಅದನ್ನು ನೀವು ಇವಾಗ ಏನು ಎಕ್ಸಾಮ್ ನೋಡ್ತಾ ಇದ್ದೀರಾ, ಏನು ನೋಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಅದನ್ನೇ ವಾಕ್ಯ ರಚನೆ ಮಾಡ್ಕೊಂಡು ಹೋದರೆ ನಿಮ್ಗೆ ಈಸಿಯಾಗಿ ನಿಮಗೆ ಇದು 50 ಅಂಕಗಳಿಗೆ ನೀವು 50 ಅಂಕಗಳನ್ನು ಪಡಿಬೋದು. ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಇವಾಗ ಆಗಿರ್ತಕ್ಕಂಥ ನಮ್ಮ ಉದ್ಯೋಗ ಮಿತ್ರರು 50ಕ್ಕೆ 50 ಪಡೆದಿರೋ ನಿರ್ದೇಶನಗಳು ಇದ್ದಾವೆ. 45 ಮೇಲೇನೂ ನೀವು ತಗೋಬೋದು, ನಿಮಗೆ ಅದಾಗತ್ತೆ. ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಿದ್ರೆ ನಿಮಗೆ ಪ್ರಶ್ನೆ ಪತ್ರಿಕೆ ಒಂದು ನಿಮಗೆ ರೆಡಿ ಮಾಡ್ಕೋಬೋದು. ಸರ್, ಇವಾಗ ಪೇಪರ್ 1 ಹೇಗೆ ಓದಬೇಕು ಅಂತ ಹೇಳಿದ್ರಿ. ಹಾಗೆ ಈಗ ಪೇಪರ್ 2 ಬಂದು ಈ ಫಸ್ಟ್ ಪೇಪರ್ ಏನಿತ್ತು ಡಿಸ್ಕ್ರಿಪ್ಟಿವ್ ಪೇಪರ್ ಇತ್ತು. ಸೊ ಪೇಪರ್ 2 ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಹಾಗೆ ಅದೇ ರೀತಿಯಾಗಿ ತುಂಬ ವ್ಯಾಸ್ಟ್ ಇದೆ ಸಿಲೆಬಸ್, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿ, ಹಿಸ್ಟ್ರಿ. ಸೊ 1 ಮಂತಲ್ಲಿ ಇವನ್ನೆಲ್ಲ ಪ್ರಿಪೇರ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು 1 ಮಂತಲ್ಲಿ ಈಗ ಆಲ್ರೆಡಿ ಪ್ರಿಪರೇಷನ್ ಆಗಿರುತ್ತೆ. ಸೊ ಅವರು ಅದನ್ನು ಯಾವ ಥರ ರಿವೈಸ್ ಮಾಡ್ಕೋಬೇಕು, ಯಾವ ಥರ ಎಫೆಕ್ಟಿವ್ ಆಗಿ ಅದನ್ನೆಲ್ಲ ಎಕ್ಸಾಮಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು, ನೀವು ಹೇಗೆ ಆ ಸಬ್ಜೆಕ್ಟ್ಗಳನ್ನ ಲಾಸ್ಟ್ 1 ಮಂತಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಿದ್ರಿ? ಇವಾಗ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇರುತ್ತೆ. ನಿಮಗೊಂದು ಸುಮಾರು ಒಂದು 7-8 ಪೇಜ್ ಸಂಬಂಧಪಟ್ಟದ್ದು ಕೊಡ್ತಾರೆ. ನೀವು ಅದರಲ್ಲಿ ಪ್ರಬಂಧ ಬರ್ಕೋಬೇಕಾಗುತ್ತೆ, ಎಲ್ಲ ಇರುತ್ತೆ. MCQs. ಸೊ ಇದರಲ್ಲಿ ನಾವು ಎಲ್ಲ ಸಾಮಾನ್ಯ ಅಧ್ಯಯನ ಏನು ನಾವು ಅನ್ಕೊತೀವಲ್ಲ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಕರೆಂಟ್ ಅಫೇರ್ಸು, ಜನರಲ್ ನಾಲೆಜು, ಈ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದ ಪ್ರಶ್ನೆಗಳನ್ನು 200 ಕ್ವಶನ್ಸಲ್ಲಿ ಬಂದುಬಿಡುತ್ತೆ. ಸೊ ಇವಾಗ ನಮಗಿರೋದು ಒಂದೇ ತಿಂಗಳ ಟೈಮು. ಏನು ಮಾಡೋದು ಸರ್, ಇವಾಗ ನಮ್ಗೆ ಒಂದು ತಿಂಗಳ ಟೈಮ್ ಇದೆ. ಆಸ್ಪಿರೆಂಟ್ಸ್ ಸುಮಾರು 1 ಲಕ್ಷಾನುಗಟ್ಟಲೆ ಜನ ಇದ್ದಾರೆ. ನಾನು ಹೆಂಗೆ ತಯಾರು ಮಾಡಬೇಕು ಅಂದರೆ, ನಮಗಿರ್ತಕ್ಕಂಥ ಪೋಸ್ಟ್ಗಳಲ್ಲಿ ಸುಮಾರು, ಅದರಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಪೋಸ್ಟು, ಒಂದೇ ಪೋಸ್ಟು. ಅದಕ್ಕೆ ಏನು ಮಾಡಬೇಕು, ಅವರನ್ನು ಯಾರೇ ನಮ್ಮ ಕಾಂಪಿಟೇಟ್ರನ್ನ ನಾವು ತಲೆಯಲ್ಲಿ ಇಟ್ಕೋಬಾರ್ದು. ಇದರಲ್ಲಿ ನಾನು ಯಾವ ರೀತಿ ತಯಾರು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾವು ಮೊದಲನೇದಾಗಿ ನಾವು ಮೈಂಡಲ್ಲಿ ಇಟ್ಕೋಬೇಕು. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತು ರಾತ್ರಿವರೆಗೂ ನಾನು ಯಾವ ರೀತಿ ತಯಾರು ಮಾಡ್ತಾಯಿದ್ದೀನಿ ಅದು ನನಗೆ ಇಂಪಾರ್ಟೆಂಟ್. ನನಗೆ ಬರೋದು ಸುಮಾರು ಅವ್ರು ಹಂಗೆ ಓದ್ತಾ ಇದ್ದಾರೆ, ಇಷ್ಟು ಜನ ನಂಗೆ ಕಾಂಪಿಟೇಷನ್ ಇದ್ದಾರೆ, ಒಂದು ಎಕ್ಸಾಮ್ ಹಾಲಲ್ಲಿ 1000 ಜನ ಕೂತ್ಕೊತಾರೆ, ನಾನು ಅದರಲ್ಲಿ ನನಗೆ ಪೋಸ್ಟ್ ಕರೆದಿರೋದೇ ಇಷ್ಟು ಕಡಿಮೆ ಇದೆ, 400 ಇದೆ, 500 ಇದೆ, ಹೆಂಗಾಗತ್ತೆ, ಆ ಕ್ವಶನ್ಸೇ ಬೇಡ ಮೈಂಡಲ್ಲಿ. ನೀವು ಮೈಂಡ್ ಬೇಕಾಗಿರೋದು ನೀವು ಹೆಂಗೆ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೀವು ಕೇಳಿದ ಕ್ವಶನ್ಸು ನೀವೇನು ಕೇಳ್ತಾ ಇದ್ದೀರಾ ಅಂದರೆ, ಹೇಗೆ ಈ 1 ತಿಂಗಳಲ್ಲಿ ಹೇಗೆ ಸರ್ ಇಷ್ಟು ವಾಸ್ಟ್ ಸಿಲೆಬಸ್ ಇದೆ ಹೇಗೆ ಅಂತ. ಇವಾಗ ಯಾವುದೇ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ, 1 ವರ್ಷದಿಂದ ಓದ್ಕೊಂಡು ಬಂದಿರ್ತಾನೆ, ಅಥವಾ 2 ವರ್ಷದಿಂದ ಅಥವಾ 6 ತಿಂಗಳಿಂದ ಓದಿರ್ತಾನೆ, ಅಥವಾ ಅಟ್ಲೀಸ್ಟ್ ಈ ಲಾಸ್ಟ್ ಟೈಮು ಎಕ್ಸಾಮ್ ಆಗಿರೋದ್ರಿಂದ 1-2 ವರ್ಷದಿಂದ ಓದ್ಕೊಂಡು ಬಂದಿರ್ತಾರೆ. ಸೊ ಅವ್ರು ಓದ್ಕೊಂಡು ಬಂದಿರಬೇಕಾದ್ರೆ ಮೊದಲನೇದಾಗಿ ನೋಟ್ಸ್ ಪ್ರಿಪೇರ್ ಮಾಡಿರ್ತಾರೆ ಅಲ್ವಾ ವಿದ್ಯಾರ್ಥಿಗಳೇ. ನೀವು ನೋಟ್ಸ್ ಪ್ರಿಪೇರ್ ಮಾಡಿರ್ತೀರ. ಈ ನೋಟ್ಸನ್ನು ಒಂದು 5-6 ಬಾರಿ ರಿವೈಸ್ ಮಾಡಿ. ಅದು ನಿಮಗೊಂದು ಒಳ್ಳೆ ಗ್ರಿಪ್ ಸಿಗತ್ತೆ. ನೋಟ್ಸನ್ನು ರಿವೈಸ್ ಮಾಡಿದ್ರೆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗತ್ತೆ. ಹೊಸ ಬುಕ್ಸ್ ಓದ್ಬೇಕು ಸರ್, ನಾನು ಅದು ತೆಗಿಬೇಕು, ಇಲ್ಲಿ ದಯವಿಟ್ಟು ಹೊಸ ಬುಕ್ಸ್ ಅಂತೂ ಅಂದರೆ ನಾನು ಹೊಸದಾಗಿ ನಮ್ಮ ಫ್ರೆಂಡ್ ಹೇಳಿದೆ ಸರ್ ಆ ಬುಕ್ ಚೆನ್ನಾಗಿದೆ ಅಂತ, ಲಾಸ್ಟ್ ಮೂಮೆಂಟಲ್ಲಿ ದಯವಿಟ್ಟು ಹೊಸ ಬುಕ್ಸ್ಗಂತೂ ಹೋಗಲೇಬೇಡಿ. ನೀವೇನು ನೋಟ್ಸ್ ಪ್ರಿಪೇರ್ ಮಾಡಿದ್ದೀರಾ ಅದನ್ನು ನೀವು ಒಂದು 5-6 ಬಾರಿ ಓದ್ಕೊಳ್ಳಿ. ಸರ್ ನಾನು ನೋಟ್ಸ್ ಪ್ರಿಪೇರ್ ಮಾಡಿದಿರಲಿಲ್ಲ ಸರ್, ನನಗೇನು ಮಾಡಬೇಕು ಅಂತ. ನೀವು ಓದೋವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಅಭ್ಯಾಸ ಇರುತ್ತೆ. ಯಾವುದೇ ಒಂದು ಪುಸ್ತಕವನ್ನು ಓದಬೇಕಾದ್ರೆ ಅವ್ರೇನು ಮಾಡ್ತಾರೆ ಅಂದರೆ, ಒಂದು ಅಂಡರ್ಲೈನ್ ಪೆನ್ಸಿಲಲ್ಲಿ ಪೆನ್ ತೊಗೊಂಡು ಅಥವಾ ಹೈಲೈಟರ್ ತೊಗೊಂಡು ಅಂಡರ್ಲೈನ್ ಮಾಡೋದು, ಹೈಲೈಟ್ ಮಾಡೋದು ಅಂತ. ಆ ಪಾಯಿಂಟ್ಸನ್ನು ಮಾತ್ರ ನೀವು ಪೇಜ್ ತೆಗೆದ ತಕ್ಷಣ ಆ ಅಂಡರ್ಲೈನ್ ಎಷ್ಟು ಮಾಡಿದರೆ ಆ ಪ್ಯಾರಾದಲ್ಲಿ ಮಾತ್ರ ಅದನ್ನು ಮಾತ್ರ ಫಾಸ್ಟಾಗಿ ಓದ್ಕೊಂಡು ಹೋಗಬೇಕು. ಆ ಒಂದು ಸಬ್ಜೆಕ್ಟ್ ಏನಿದೆಯೋ ಅದನ್ನು ಆದಷ್ಟು 1 ದಿನ ಅಥವಾ 2 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು. ಅಷ್ಟು ಫಾಸ್ಟಾಗಿ ರಿವೈಸ್ ಮಾಡಬೇಕು.
ಅದನ್ನು ಎಲ್ಲ ಸಬ್ಜೆಕ್ಟುಗಳು ನಿಮ್ಗೆ ಏನಿದೆ 7ರಿಂದ 8 ಸಬ್ಜೆಕ್ಟ್ ಎಲ್ಲ ಕೂಡ ಹಾಕಿದ್ರೆ, ಇವಾಗ ಜಿಯೋಗ್ರಫಿ ಆಗಲಿ, ಹಿಸ್ಟ್ರಿ ಆಗಲಿ, ಎಕಾನಮಿ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, GK ಆಗಲಿ, ಎಲ್ಲವನ್ನೂ ನೀವು ಕೂಡಿಕೊಳಕ್ಕೆ ಸುಮಾರು ಒಂದು 7ರಿಂದ 8 ಸಬ್ಜೆಕ್ಟ್ ಆಗುತ್ತೆ. ಈ 8 ಸಬ್ಜೆಕ್ಟ್ಗಳನ್ನು ಏನು ಮಾಡಬೇಕಾದ್ರೆ ರಿವೈಸ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಗೆ ಈ 30 ದಿನದಲ್ಲಿ ಸುಮಾರು ಮಿನಿಮಮ್ 4ರಿಂದ 5 ಬಾರಿ ನೀವು ರಿವೈಸ್ ಮಾಡಲೇಬೇಕು. ಅವಾಗ ಏನಾಗುತ್ತೆ ಅಂದರೆ ನಮ್ಮದ್ರಲ್ಲಿ ಒಂದು ಸಬ್ಕಾನ್ಷಿಯಸ್ ಮೆಮೊರಿ ಒಂದಿರುತ್ತೆ. ಆ ಸಬ್ಕಾನ್ಷಿಯಸ್ ಮೆಮೊರಿಯಲ್ಲಿ ಹೋಗಿ ಎಲ್ಲ ಈ ಸಬ್ಜೆಕ್ಟ್ ಎಲ್ಲ ಕುತ್ಕೊಂಡಿರುತ್ತೆ. ಅವಾಗ ನೀವು ಎಕ್ಸಾಮಲ್ಲಿ ಕುತ್ಕೊಂಡಿದ್ದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ, ಇದು ನಾನು ಓದಿದ್ದೀನಿ, ಇದಕ್ಕೆ ಇದು ಆನ್ಸರ್ ಅಂತ ಟಿಕ್ ಹಾಕ್ಕೊಂಡು ಹೋಗ್ತೀರಾ. ಎಷ್ಟು ಸರಿ ರಿವೈಸ್ ಮಾಡ್ತೀರಾ ಅದು ನಿಮಗೆ ತುಂಬ ಇಂಪಾರ್ಟೆಂಟು, ತುಂಬ ಯೂಸ್ ಆಗುತ್ತೆ. ಸೊ ನನ್ನ ಸಜೆಷನ್ ಏನಂದರೆ, ಏನು ನೀವು ನೋಟ್ಸ್ ಪ್ರಿಪೇರ್ ಮಾಡಿಲ್ಲ ಅಂದಾಗ ನೀವು ಈ ಪುಸ್ತಕಗಳನ್ನು ನೀವು ರಿವೈಸ್ ಮಾಡಿಕೊಂಡು 5ರಿಂದ 6 ಬಾರಿ ರಿವೈಸ್ ಮಾಡ್ಕೊಂಡು ಹೋಗಿ. ಮತ್ತು ಇನ್ನೊಂದು, ಸರ್ ನಾನು ನೋಟ್ಸ್ ಮಾಡಿದ್ದೀನಿ ಸರ್, ನಾನು ಪುಸ್ತಕ ಓದೋದು ಬೇಡವಾ? ದಯವಿಟ್ಟು ಪುಸ್ತಕವನ್ನು ಓದಲೇಬೇಕು. ನೀವು ಎಷ್ಟೇ ನೋಟ್ಸ್ ಪ್ರಿಪೇರ್ ಮಾಡಿದ್ರೂ ಆ ಪುಸ್ತಕದಲ್ಲಿ ನೀವು ನೋಟ್ಸ್ ಪ್ರಿಪೇರ್ ಮಾಡುವಾಗ ಟಿಕ್ ಮಾಡ್ಕೊಂಡಿರ್ತೀರ, ಅದನ್ನು ಒಂದು 2-3 ಬಾರಿ ಆದರೂ, ಒಂದು 2 ಬಾರಿ ಆದರೂ ಪುಸ್ತಕನ ನೋಟ್ಸ್ ಜೊತೆಗೆ ಪುಸ್ತಕವನ್ನು ಕೂಡ ಒಂದು 2 ಬಾರಿ ರಿವೈಸ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಆ ಸಬ್ಕಾನ್ಷಿಯಸ್ ಮೆಮೊರಿಯಲ್ಲಿ ಏನಿರುತ್ತೆ ಎಲ್ಲ ಬಂದು ಕೂತ್ಕೊಂಡಿರುತ್ತೆ, ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ಮತ್ತು ಸರ್ ಇನ್ನೊಂದು, ನಾನು ಓದಿರೋದು ಥಿಯರಿ ಸಬ್ಜೆಕ್ಟ್ ಟೈಪ್ ಇದೆ, ಆಬ್ಜೆಕ್ಟಿವ್ ಟೈಪ್ ಇದೆ. ಕ್ವಶನ್ಸು ನಾನು ಹೆಂಗೆ ಪ್ರೆಸೆಂಟೇಷನ್ ಮಾಡಲಿ ಅನ್ನೋದಕ್ಕೂ ನಾವೇನು ಮಾಡಬೇಕಂದ್ರೆ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು MCQs ತೊಗೋಬೇಕು. ಎಕ್ಸಾಂಪಲ್, ಸರ್ ನಾನು PSI ಓದ್ತದೆ, ನಾನು ಬರೀ PSI ಸಾಕ, ತಪ್ಪದು. ಇವಾಗ ಆ PSI ಕ್ವಶನ್ಸ್ ಎಲ್ಲರೂ ಹೇಳೋದು ಅಂದರೆ 10ನೇ ಕ್ಲಾಸ್ ಲೆವೆಲಲ್ಲಿ ಕೇಳ್ತಾರೆ ಅಂತ, SLC ಲೆವೆಲಲ್ಲಿ ಕ್ವಶನ್ಸ್ ಬರುತ್ತೆ ಅಂತ. ಆದರೆ SLCಯಲ್ಲಿ ನಮಗಿರೋ ಕ್ವಶನ್ಸ್ ಪೇಪರ್ದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದಾಗ SLCಯಲ್ಲಿದ್ರೂ ಕೇಳೋ ಮೆಥಡ್ಸ್ ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಏನು ಮಾಡಬೇಕಂದ್ರೆ KS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, FDA, SDA, PSI, ಅದರ್ಸ್ ಏನು ಬರುತ್ತೋ ಪ್ರಿಲಿಮಿನರಿ ಕ್ವಶನ್ ಪೇಪರ್ಸ್ ಏನಿರುತ್ತಲ್ಲ ಆಬ್ಜೆಕ್ಟಿವ್ ಟೈಪ್ಸು, ಅದನ್ನೆಲ್ಲ ಒಂದು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಸರ್ ನನ್ನ ಹತ್ರ ಅಂದರೆ, ಇವಾಗ ಒಂದು ಕೆಲಸ ಮಾಡ್ಬೇಕು. ಏನಂದರೆ, ಕೆಲವು ಬುಕ್ಸ್ ಇದ್ದಾವೆ. ಎಕ್ಸಾಂಪಲ್ ಕಾನ್ ಬೂಸ್ಟರ್ ಅಂತ ಒಂದಿದೆ, ಅಥವಾ ನಾಯಕನ್ ಬುಕ್ ಇದೆ, ಅವು ಬುಕ್ ಇದೆ. ಅವ್ರೇನು ಮಾಡ್ತಾರೆ ಅಂದರೆ, ಕ್ವಶನ್ಸ್ ಕೇಳಿರ್ತಾರೆ, ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, ಕೆಳಗಡೆ ಆನ್ಸರ್ಸ್ ಇರುತ್ತೆ, MCQ ಆನ್ಸರ್ಸ್ ಇರುತ್ತೆ. ಇಲ್ಲ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಕೊನೆ ಪಾಠ್ಯದಲ್ಲಿ ಏನಿರ್ತದೆ ಕ್ವಶನ್ಸ್ ಇರುತ್ತೆ. ಅವಾಗ ಏನು ಮಾಡಬೇಕಂದ್ರೆ, ನೀವು ತೊಗೊಂಡು ನೀವು ಫಸ್ಟ್ ಏನು ಯೋಚನೆ ಮಾಡಬೇಡಿ, ಆ ಕ್ವಶನ್ಸನ್ನು ತೊಗೊಳ್ಳಿ, ಈ MCQs ತಗೊಳ್ಳಿ, ಫಸ್ಟ್ ಟಿಕ್ ಹಾಕೊಂಬಿಡಿ ಎಲ್ಲ. ಇವಾಗ ಸಪೋಸ್ ನೀವು ಮಧ್ಯಾಹ್ನ ಒಂದು 2 ಗಂಟೆ ಊಟ ಮಾಡಿರ್ತೀರ, ನಿದ್ದೆ ಬರ್ತಾಯಿದೆ, ಏನು ಓದಬೇಕು ನಾನು ಆಗ್ತಾಯಿಲ್ಲ ಅಂದಾಗ ಆ ಟೈಮಲ್ಲಿ ತೊಗೊಂಬಿಟ್ಟು ಟಿಕ್ ಹಾಕ್ಕೊಂಡು ಹೋಗ್ತಾ ಇರಿ. ನೈಟು ನಾನು ಓದೋಕ್ಕಾಗ್ತಾಯಿಲ್ಲ, ಆ ಟೈಮಲ್ಲಿ ಫುಲ್ ಎಲ್ಲ ಟಿಕ್ ಹಾಕ್ಬಿಡಿ. ಏನು ನಿಮಗೆ MCQs ಏನಿದೆಯೋ ಕ್ವಶನ್ಸು, ನಾನು ಹೇಳ್ತಿರೋದು ಕಾನ್ ಬೂಸ್ಟರ್ ಬುಕ್ ಇದೆ, ಅಥವಾ ನಾಯಕ್ ಬುಕ್ ಇದೆ, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಕ್ವಶನ್ಸ್ ವಿತ್ ಆನ್ಸರ್ಸ್ MCQs, ಅದನ್ನು ಫಸ್ಟ್ ಎಲ್ಲ ಆನ್ಸರ್ಗಳೆಲ್ಲ ಟಿಕ್ ಹಾಕೊಂಡ್ಬಿಟ್ಟು ಇಟ್ಕೊಂಬಿಡಿ. ಅವಾಗ ಏನು ಮಾಡಬೇಕಾದ್ರೆ, ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆ್ಯಂಡ್ ಪೇಪರ್ಸ್ನ ನೀವು ಸುಮಾರು ಒಂದು 5ರಿಂದ 6 ಬಾರಿ ರಿವೈಸ್ ಮಾಡಿ. ಆಗ ಏನು ಮಾಡ್ತಾರೆ ಅಂದರೆ, ನಿಮಗೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನೋಡಿ, ಐ ಆಮ್ ಗಿವಿಂಗ್ ಯು ಅಶ್ಯೂರೆನ್ಸ್ ಟು ಯು ಆಲ್, ನನ್ನ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇದ್ದೀನಿ. ಮತ್ತು ನೀವು ನೆನೆಸ್ಕೊತೀರ ನನ್ನ 60ರಿಂದ 70 ಕ್ವಶನ್ಸು ನೀವೇನು ಟಿಕ್ ಮಾಡ್ತೀರಾ ನೋಡಿ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದರಿಂದನೇ ಬರಬೇಕು. ಅಂದರೆ ಅದೇ ಕ್ವಶನ್ಸ್ ಕೇಳಬಹುದು, ಇಲ್ಲ ಅಂದರೆ ಆ ಸಂಬಂಧಪಟ್ಟಂಗೆ, ಆನ್ಸರ್ಗೆ ಸಂಬಂಧಪಟ್ಟಂಗೆ, ಆ ಕ್ವಶನ್ಗೆ ಸಂಬಂಧಪಟ್ಟಂಗೆ ತರ್ಜುಮೆ ಮಾಡಿ ಆ ಕಡೆ ಈ ಕಡೆ ಮಾಡಿನೇ ನಿಮಗೆ ಡೆವಲಪ್ಮೆಂಟ್ ಆಗುತ್ತೆ. ಸೇಮ್ ಕ್ವಶನ್ಸ್ ಕೇಳಲ್ಲ. ನೀವು ನಾನೇನು ಓದ್ಬಿಟ್ಟಿದ್ದೀನಿ ನೋಡಿ, 50ರಿಂದ 60 ಕ್ವಶನ್ ಸೇಮ್ ಕ್ವಶನ್ ಕೇಳ್ಬಿಡ್ತಾರೆ, ಕ್ವಶನ್ ಸೇಮ್ ಇರಲ್ಲ. ಆನ್ಸರ್ಗಳು ಮಾತ್ರ ಏನು ಆನ್ಸರ್ಗಳು, ಏನು ಕ್ವಶನ್ಗಳಿರುತ್ತೆ ನೋಡಿ, ಆ ರೀತಿಯಲ್ಲೇ ಎಲಿಮಿನೇಷನ್ ಮೆಥಡಲ್ಲೂ ಆಗುತ್ತೆ. ನೀವು ಹೇಳಿದ ಕರೆಕ್ಟು. ಪ್ಲಸ್ಸು ಡೈರೆಕ್ಟ್ ಶಾರ್ಟ್ಸ್, ನೀವು ಎಕ್ಸ್ಪೆಕ್ಟೇಷನ್ 50 ನೀವು ಡೈರೆಕ್ಟ್ ಶಾರ್ಟ್, ಸರ್ ಅಲ್ಲಿ ಕ್ವಶನ್ ನಾನು ಓದಿದೆ, ಇದು ಪರ್ಫೆಕ್ಟ್ ಇಲ್ಲಿದೆ, ಆ ಕ್ವಶನ್ಸ್ ಥರನೇ ಇದೆ, ಆ ಕ್ವಶನ್ಗೆ ಸ್ವಲ್ಪ ರಿಲೇಷನ್ ಆಗಿ ಇದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ 50ರಿಂದ 60 ಕ್ವಶನ್ಸು ಈಸಿಯಾಗಿ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೀವು ಟಿಕ್ ಮಾಡಿ 5ರಿಂದ 6 ಬಾರ್ ಓದೋದ್ರಿಂದ ನಿಮ್ಗೆ 100% 60 ಕ್ವಶನ್ಸ್ ನಿಮ್ಮ ಜೋಬಲ್ಲಿ ಇದ್ದಂಗೆ. ಇದು 40 ಕ್ವಶನ್ಸ್ ನೀವು ಫೈಟ್ ಮಾಡಬೇಕಾಗುತ್ತೆ. ಆವಾಗ ಈ 40 ಕ್ವಶನ್ಸ್ ಏನು ಮಾಡಬೇಕು, ಕರೆಂಟ್ ಅಫೇರ್ಸ್ ಇವಾಗ ಏನಿದೆ ಕರೆಂಟ್ ಅಫೇರ್ಸ್ ಏನು ರನ್ ಆಗ್ತಾ ಇದೆ, ಮತ್ತು GK ಜನರಲ್ ನಾಲೆಜ್ ಸಂಬಂಧಪಟ್ಟಂಗೆ ಇವೆಲ್ಲ ನೀವು ಮತ್ತೆ ಇನ್ನು ಸ್ವಲ್ಪ ಡೀಪಾಗಿ, ಯಾರು ಸ್ಟೂಡೆಂಟ್ಸ್ ಯಾರು ಸ್ವಲ್ಪ ಇಂಟ್ರೆಸ್ಟಾಗಿ ಕಾನ್ಸಂಟ್ರೇಷನ್ ಆಗಿ ಯಾವುದೇ ರೀತಿಯ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ ಈ ಒಂದು ತಿಂಗಳಲ್ಲಿ ಏನು ನೀಟಾಗಿ ಓದ್ಕೊತಾರೆ ನೋಡಿ, ಅವ್ರಿಗೆ ಏನಾಗುತ್ತೆ ಅಂದರೆ ಈ 40 ಕ್ವಶನ್ಸಲ್ಲಿ ಸ್ವಲ್ಪ ಒಂದು 20-30 ಆ್ಯಡ್ ಆಗಿ 60ಗೆ 20-30 ಆ್ಯಡ್ ಆಗಿ ಒಂದು 90ವರೆಗೂ ಹೋಗ್ತಾರೆ. ಈ ಕ್ಯಾನ್ ಬೀಟ್ ದ ಎಕ್ಸಾಮ್. ಅಷ್ಟೇ, ಇದೇ ಲಾಜಿಕ್ ಇದರಲ್ಲಿ ಬರೋದು. ಏನು ಹೇಳೋದು, ನೋಟ್ಸನ್ನು ಒಂದು 5-6 ಬಾರಿ ರಿವೈಸ್ ಮಾಡ್ಕೋಬೇಕು. ಏನು ಟೆಕ್ಸ್ಟ್ ಬುಕ್ಸ್ ಓದಿರ್ತೀರ ಅದನ್ನು 5-6 ಬಾರಿ. ಇವಾಗ ನೋಟ್ಸ್ ಪ್ರಿಪೇರ್ ಮಾಡಿರೋರು ಟೆಕ್ಸ್ಟ್ ಬುಕ್ ಕೂಡ ಒಂದು 2 ಬಾರಿ ರಿವೈಸ್ ಮಾಡ್ಕೊಳ್ಳಿ. ಇಲ್ಲ ನಾನು ನೋಟ್ಸ್ ಪ್ರಿಪೇರ್ ಮಾಡಿಲ್ಲ ಅನ್ನೋರು
ಟೆಕ್ಸ್ಟ್ ಬುಕ್ನ ಒಂದು 5-6 ಬಾರಿ ರಿವೈಸ್ ಮಾಡಲಿ, ಒಂದು ಪಾಯಿಂಟ್. ಎರಡನೇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಆಬ್ಜೆಕ್ಟಿವ್ಸು ನೀವು ಟಿಕ್ ಮಾಡಿಕೊಂಡು KS, SDA, FDA, ಆದರೆ ನಿಮ್ಮ ಪಕ್ಕದ ರಾಷ್ಟ್ರದ ಕೂಡ ಬೇಕಾದರೆ ಆಂಧ್ರ ಪ್ರದೇಶ, ಬಿಹಾರ್ದು ತೊಗೊಳ್ಬೇಕಾದ್ರೂ ನೀವು ಅದನ್ನು ಪ್ರೆಸೆಂಟ್ ಪೇಪರ್ಸ್ ಅದನ್ನು ಬೇಕಾದರೆ ಟಿಕ್ ಮಾಡ್ಕೊಂಬಿಟ್ಟು ಓದಿದ್ರೆ ಅಂತೂ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಾನು ಇದರಿಂದ ನಿಮಗೆ ಸುಮಾರು ನಿಮ್ಗೆ ಡೈರೆಕ್ಟ್ ಅಂದರೆ ನಿಮ್ಗೆ ಡೈರೆಕ್ಟಾಗಿ 60 ಕ್ವಶನ್ ನಿಮ್ಮ ಜೋಬಲ್ಲಿ ಬರ್ಕೊಂಡ್ಬಿಡುತ್ತೆ. ಇನ್ನು ಫೈಟ್ ಮಾಡಬೇಕಾಗಿರೋದು 40 ಕ್ವಶನ್ಗೆ. ಇದರಲ್ಲಿ ನೀವು ಕರೆಂಟ್ ಅಫೇರ್ಸ್ನ ಹೆಂಗೆ ನೀವು ಅನಾಲಿಸಿಸ್ ಮಾಡಿ ಆನ್ಸರ್ ಮಾಡ್ತೀರಾ, ಅದರ ಬೇಸಿಸ್ ಮೇಲೆ ನಿಮಗೆ ಈ 40 ಕ್ವಶನ್ಸಲ್ಲಿ ಇರುತ್ತೆ. ಅದರಲ್ಲಿ ನೀವು ಫೈಟ್ ಮಾಡ್ಕೊಂಡು 30 ಕ್ವಶನ್ಸ್ ರೈಸ್ ಮಾಡ್ಕೊಂಡು ನೀವು ಆರಾಮಾಗಿ ಜಾಬನ್ನು ನಿಮ್ಮ ರ್ಯಾಂಕಿಂಗಲ್ಲಿ ನೀವು ಟಾಪ್ 10, ಟಾಪ್ 100 ಒಳಗಡೆ ನೀವು ಇರೋಕ್ಕೆ ಚಾನ್ಸಸ್ ಇರುತ್ತೆ. ಸರ್, ನೀವು ಇವಾಗ ಅವ್ರು ಏನೇನು ಹೇಳಿದ್ರಿ ಅಂತಂದ್ರೆ, ಫಸ್ಟ್ ಮೊದಲನೇದಾಗಿ ಆಕ್ಟಿವ್ ರಿಕಾಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಮೂಮೆಂಟ್ ಅಲ್ಲಿ ಆಕ್ಟಿವ್ ರಿಕಾಲಿಂಗ್ ಇಂಪಾರ್ಟೆಂಟ್. ಹಾಗೆ ಅವ್ರು ಏನು ಓದಿರ್ತಾರೆ ಅದನ್ನ ಟೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹೊಸದಾಗಿ ಏನಾದರೂ ಓದೋದಕ್ಕಿಂತ ಇವಾಗ ನೀವೇನು ಓದಿದ್ದೀರಾ ಅದನ್ನ ರೀಕಾಲ್ ಮಾಡ್ಕೊಂಡು ನೀವು ಚೆನ್ನಾಗಿ ಓದ್ಕೊಂಡು ಹೋದ್ರೆ ನೀವು ಸಕ್ಸಸ್ ನಿಮಗೆ ಗ್ಯಾರಂಟಿ ಸಿಗುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಸರ್, ನಮ್ಮ ಅಕಾಡೆಮಿಗೆ ಬಂದು ನೀವು ಈ ತರ ಗೈಡ್ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.